ಮಕರ ರಾಶಿ ಒಂದು ರೀತಿ ನಿಮಗೆ ಈಗ ಶುಭ ಕಾಲ ಶುರುವಾಗಿದೆ ಅಂತಲೇ ಹೇಳ್ಬೋದು. ಕೊನೆಯ ಹಂತದ ಸಾತಿ ಭಾಗ ಈಗ ನಿಮಗೆ ನಡೀತಾ ಇದೆ. ಮಕರ ರಾಶಿಯವರಿಗೆ ಕೊನೆ ಹಂತದ ಸಾತಿ ನಡೀತಾ ಇದೆ. ಇನ್ನು ಕುಂಭ ರಾಶಿಗೆ ಕೊನೆ ಹಂತದಲ್ಲಿ ಸಾತಿ ನಡೀತಾ ಇದೆ. ಇನ್ನು ಮೀನ ರಾಶಿಯವರಿಗೆ 2.5 ವರ್ಷವನ್ನು ಮುಗಿಸಿ ಈಗ ಮೇಷ ರಾಶಿಯತ್ತ ಶನಿ ಮಹಾತ್ಮ ಸ್ವಾಮಿ ಪ್ರಯಾಣವನ್ನು ಬರ್ತಿದ್ದಾರೆ. ಇನ್ನು ಶನಿ ಪೀಡನೆಯಿಂದ ತಪ್ಪಿಸ್ಕೊಳ್ತಿರುವಂಥ ರಾಶಿಗಳು ಯಾವುದು, ಯಾರಿಗೆ ಒಳಿತು, ಯಾರಿಗೆ ಕೆಡುಕು, ಇದೆಲ್ಲವನ್ನು ಇವತ್ತು ನಾವು ನಿಮಗೆ ಹೇಳ್ತಾ ಹೋಗ್ತೀವಿ. ಅದರಲ್ಲೂ ಮಕರ ರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆರೆಯಿತು ಅಂತಲೇ ಹೇಳ್ಬೋದು. 29 ಮಾರ್ಚ್ 2025 ರಾತ್ರಿ 10:07 ಕುಂಭದಿಂದ ಮೀನ ರಾಶಿ ಕಡೆಗೆ ಶನಿ ಮಹಾತ್ಮ ಸ್ವಾಮಿ ಪ್ರಯಾಣವನ್ನು ಪಡಿಸ್ತಾರೆ. ಹಸ್ತಂಗತ ಸ್ಥಿತಿಯಲ್ಲಿ ತುಂಬ ವರ್ಷಗಳ ನಂತರ ಒಂದು ಬದಲಾವಣೆಯನ್ನು ಕಾಣ್ತಿದ್ದಾರೆ. ಅಲ್ಲದೆ ವಕ್ರವಲ್ಲದೆ ತನ್ನ ಸ್ಥಾನವನ್ನು ಬದಲಿಸ್ತಿರೋದು ತುಂಬ ವರ್ಷಗಳ ನಂತರ ಅಂತಲೇ ಹೇಳ್ಬೋದಾಗಿದೆ. 1ನೇ ಏಪ್ರಿಲ್ನಿಂದ ಶನಿಯ ಸಂಚಾರ ಶುಭ ಮತ್ತು ಅಶುಭ ಆರಂಭವಾಗುತ್ತೆ. ಇನ್ನು ಈ ವರ್ಷದಲ್ಲಿ ಶನಿ ಮಹಾತ್ಮ ಸ್ವಾಮಿ 7ನೇ ತಿಂಗಳಿಂದ 22ನೇ ತಾರೀಕು 12ನೇ ತಿಂಗಳವರೆಗೂ ಕೂಡ ಮೀನ ರಾಶಿಯಲ್ಲಿಯೇ ವಕ್ರನಾಗಿರ್ತಾನೆ. ಜೊತೆಗೆ 12 ರಾಶಿಯವರಿಗೆ ನೀಡುವಂತಹ ಫಲವೇನು ಅನ್ನೋಂಥದ್ದನ್ನು ಕೂಡ ಮುಂದಿನ ಭಾಗದಲ್ಲಿ ಹೇಳ್ತೀನಿ. ಬಟ್ ಅದಕ್ಕೂ ಮುಂಚೆ ಈ ಒಂದು ಸಂದರ್ಭದಲ್ಲಿ ಅಂದರೆ ವಕ್ರವಾಗಿರುವಂತಹ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಹೊಟ್ಟೆ ಸಮಸ್ಯೆಯಿಂದ ನೀವು ನರಳ್ತೀರಿ. ಅಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ, ಆ ರೀತಿಯ ಒಂದು ಸಮಸ್ಯೆಯಿಂದ ಎಚ್ಚೆತ್ತುಕೊಂಡ್ರೆ ಉತ್ತಮ ಅನ್ಬೋದು. ಶನಿ ಅಂದರೆ ಕೆಟ್ಟದನ್ನೇ ಮಾಡಲ್ಲ ಅನ್ನೋದೆಲ್ಲರಿಗೂ ಕೂಡ ಗೊತ್ತು. ಕರ್ಮದ ಅನುಸಾರ ಫಲ ಕೊಡ್ತಾನೆ ಬಿಟ್ಟರೆ ಒಳ್ಳೆಯ ಕರ್ಮಕ್ಕೆ ಕಷ್ಟ ಕಡಿಮೆನೇ ನೀಡ್ತಾರೆ ಶನಿ ಮಹಾತ್ಮ ಸ್ವಾಮಿ. ಇನ್ನು ಇದೆಲ್ಲವನ್ನು ಕೂಡ ನೀವು ನಿಮ್ಮ ಜನ್ಮ ಜಾತಕದಲ್ಲಿ ನೋಡಿ ಒಂದು ಸಲ ಕ್ರಮವನ್ನು ಏನು ಪಡಿಬಹುದು ಅನ್ನುವಂಥದ್ದನ್ನು ತೀರ್ಮಾನ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಮಕರ ರಾಶಿಗೆ 7.5 ವರ್ಷದ ಶನಿ ಪೀಡನೆ ಮುಕ್ತಿ ಆಗ್ತಾ ಇದೆ. ಹೊಸ ಜೀವನವನ್ನು ಪಡೆದುಕೊಳ್ಳೋದಕ್ಕೆ ಶುಭಾರಂಭ ಆಗ್ತಾ ಇದೆ. ಎಲ್ಲ ವಿಧವಾದಂತಹ ನೋವು, ಚಿಂತೆ, ಯೋಚನೆ ಎಲ್ಲವೂ ಇದ್ದು ಕೂಡ ಏನೂ ಇಲ್ಲವಂತಹ ಪರಿಸ್ಥಿತಿಯಲ್ಲಿ ನೀವು ಇದ್ರಿ. ಕುಟುಂಬದ ಕಷ್ಟಗಳು ಎಲ್ಲದಕ್ಕೂ ಕೂಡ ಮುಕ್ತಿ ಈಗ ಸಿಗುತ್ತೆ. ಕತ್ತಲಾಗಿದ್ದಂತಹ ನಿಮ್ಮ ಜೀವನಕ್ಕೆ ಭಾಗ್ಯದ ಬಾಗಿಲು ತೆರೀತಾ ಇದೆ. ಹಣಕಾಸು, ಆರೋಗ್ಯ, ವೃತ್ತಿ, ವ್ಯಾಪಾರ, ವ್ಯವಹಾರ ಎಲ್ಲವೂ ಕೂಡ ಚೆನ್ನಾಗಾಗುತ್ತೆ. ಇನ್ನು ಸ್ವಂತ ವ್ಯಾಪಾರ ಮಾಡ್ತಿರುವಂಥದ್ದು ಅಂದರೆ ಕಟ್ಟಡ, ಗಾರ್ಮೆಂಟ್ಸ್, ಜೊತೆಗೆ ಡೈರಿ ಫಾರ್ಮ್, ಕನ್ಸ್ಟ್ರಕ್ಷನ್ ಈ ರೀತಿಯ ಮಾಡ್ತಿರೋಂಥವ್ರಿಗೆ ಜೀವನವೇ ಬದಲಾಗುತ್ತೆ ಅಂತಲೇ ಹೇಳ್ಬೋದು. ಆದರೆ ಆಧ್ಯಾತ್ಮದತ್ತ ನಿಮ್ಮ ನಂಬಿಕೆ ಮತ್ತೆ ಬರುತ್ತೆ. ಯಾಕೆ ಹೇಳ್ತಿದ್ದೀವಿ ಅಂದರೆ ಕಷ್ಟವನ್ನು ನೋಡಿ ದೇವರೇ ಇಲ್ಲ ಅಂತ ಹೋಗ್ಬಿಟ್ಟು ನಿಮ್ಮ ಮನಸ್ಸು ಅದರ ಈಗ ಮತ್ತೆ ನಿಮ್ಮನ್ನು ಅಧ್ಯಾತ್ಮದತ್ತ ತೆಗೆದುಕೊಂಡು ಹೋಗ್ತಾರೆ. ಇನ್ನು ಸೌಖ್ಯ, ಸುಖ, ನೆಮ್ಮದಿ ಇದೆಲ್ಲವೂ ಕೂಡ ನಿಮಗೆ ಸಿಗುತ್ತೆ. ವಿದ್ಯಾರ್ಥಿಗಳಿಗೆ ಪ್ರಗತಿ ಆಗುತ್ತೆ. ಯಾವೆಲ್ಲ ಪ್ರಯತ್ನ ಪಟ್ಟರೂ ಕೂಡ ನೀವು ಈ ಸಂದರ್ಭದಲ್ಲಿ ಯಶಸ್ಸನ್ನು ಗಳಿಸ್ತೀರಿ. ರಾಷ್ಟ್ರಾಧಿಪತಿ ಶನಿ ಆಗಿರೋದ್ರಿಂದ 3ನೇ ಸ್ಥಾನ ಗುರು ಇರೋದರಿಂದ ಇನ್ನಷ್ಟು ಶುಭ ಫಲವನ್ನು ನೀವು ನಿರೀಕ್ಷೆ ಮಾಡಬಹುದು. ಏಳಿಗೆ ಕಾಲ ಇನ್ನು ಮುಂದೆ ನಿಮಗೆ ಆರಂಭ ಆಗುತ್ತೆ. ಮದುವೆಯ ಕೆಲಸ ಏನಾದರೂ ಇತ್ತು ಅಂತ ಹೇಳಿದ್ರೆ ಮದುವೆ ಆಗೋದಕ್ಕೆ ಪ್ರಯತ್ನ ಪಟ್ಟಿದವರಿಗೆ ಉತ್ತಮ ಫಲ ಸಿಗುತ್ತೆ. ವೃತ್ತಿ, ವರ್ಗಾವಣೆ ಎಲ್ಲವೂ ಕೂಡ ಯಶಸ್ಸಾಗುತ್ತೆ. ಹಾಗೆ ಸರ್ಕಾರಿ ಉದ್ಯೋಗಗಳಿಗೆ ಕೂಡ ಅಭಿವೃದ್ಧಿ ಅಂದರೆ ವರ್ಗಾವಣೆ ವಿಚಾರದಲ್ಲೂ ನೀವು ಅಂದುಕೊಂಡದ್ದು ಆಗುತ್ತೆ. ಇನ್ನು ಗುರುಬಲವೂ ಕೂಡ ಇರೋದರಿಂದ ಸೈಟ್ ಖರೀದಿ ಮಾಡಬೇಕು ಅಂತಿದ್ರೆ ಆ ಯೋಗ ಬರುತ್ತೆ. ಒಡವೆ ಖರೀದಿ ಮಾಡುವಂಥದ್ದು, ವಾಹನ ಖರೀದಿ ಮಾಡುವಂಥದ್ದು ಎಲ್ಲವೂ ಕೂಡ ನಿಮಗೆ ಹತ್ತಿರನೇ ಬರುತ್ತೆ, ಯಶಸ್ಸು ಸಿಗುತ್ತೆ. ಆದರೆ ಮೂಲ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿಕೊಳ್ಬೇಕಾಗತ್ತೆ. ಬುಧ ನೀಚ ಭಂಗ ಇರೋದರಿಂದ ರಾಜಯೋಗದಲ್ಲಿದ್ದು ವ್ಯಾಪಾರ, ವಿದ್ಯೆ, ಬುದ್ಧಿ, ಸ್ಕೂಲ್, ಕಾಲೇಜ್, ಟ್ಯುಟೋರಿಯಲ್ಸ್ ನಡೆಸೋರಿಗೆ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು 8ನೇ ಸ್ಥಾನ ಅದೃಷ್ಟದ ಸ್ಥಾನದಲ್ಲಿ ಸೂರ್ಯನೂ ಕೂಡ ಇರೋದರಿಂದ 16ನೇ ತಾರೀಕಿನ ನಂತರ ಒಳ್ಳೆಯದಾಗುತ್ತೆ. ಬುಧ, ಶುಕ್ರ, ಗುರು ಎಲ್ಲವೂ ಚೆನ್ನಾಗಿರೋದ್ರಿಂದ ಈಗ ಶನಿಯ ಫಲವೂ ಕೂಡ ಎಲ್ಲವೂ ಸಿಗುತ್ತೆ. ಒಟ್ಟಿನಲ್ಲಿ ಶನಿ ಮಹಾತ್ಮನ ಆಶೀರ್ವಾದ ಇನ್ನು ಮುಂದೆ ಮಕರ ರಾಶಿಯವರ ಮೇಲೆ ಬೀಳೋದ್ರಿಂದ ನಿಮ್ಮ ಬಾಳು ಬಂಗಾರವಾಗುತ್ತೆ.